ನಮಸ್ಕಾರ. ನಾನು ವೈದ್ಯ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಸಂಚಿಕೆಯಲ್ಲಿ ನಾವು ಈ ಕಿಡ್ನಿ ಸ್ಟೋನ್ಸ್, ಮೂತ್ರಕೋಶದಲ್ಲಿ ಕಲ್ಲು, ಇದಕ್ಕೆ ನಾವು ಏನೇನು ಮಾಡಕೂಡ್ದು, ಈ ಒಂದು ಕಲ್ಲು ಫಾರ್ಮೇಷನ್ನು ಈ ಕಿಡ್ನಿಗಳಲ್ಲಿ ತುಂಬ ನೋವು ಕೊಡುತ್ತೆ. ಹಾಗೂ ಇದು ಪದೇ ಪದೇ ಬರ್ತಾನೆ ಇರುತ್ತೆ. ಎಷ್ಟಲ್ಲಿ ಹೋಗಿ ನಾನು ಅಂತ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಸರ್ಜರಿ ಮಾಡಿಸ್ಕೊಳ್ಳಿ, ವಾಸಿನೇ ಆಗಲ್ಲ. ಆಯುರ್ವೇದ ಇದಕ್ಕೆ ಉತ್ತರ ಕೊಡುತ್ತೆ. ನೀವು ಸ್ಟೋನ್ ಫಾರ್ಮೇಷನ್ ಪ್ರಿವೆಂಟ್ ಮಾಡಬೇಕು ಅಂದರೆ, ಮೂತ್ರಾಶ್ಮರಿ ನೀವು ಪ್ರಿವೆಂಟ್ ಮಾಡಬೇಕು ಅಂದರೆ ಇವೆಲ್ಲ ನೀವು ಮಾಡಕೂಡ್ದು. ಮುಂದಿನ ಸಂಚಿಕೆಯಲ್ಲಿ ಏನೇನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಈ ಸಲ ಏನೇನು ಮಾಡಕೂಡ್ದು ಅಂತ ಹೇಳ್ತೀನಿ. ಮೊದಲನೇದಾಗಿ, ಆಹಾರದಲ್ಲಿ ಅತಿ ಲವಣ ರಸ, ಉಪ್ಪುಪ್ಪಾಗಿರೋ ಆಹಾರಗಳು, ಖಾರವಾಗಿರೋ ಆಹಾರಗಳು ಹಾಗೂ ಹುಳಿಯಾಗಿರೋ ಆಹಾರಗಳು ಜಾಸ್ತಿ ಸೇವನೆ ಮಾಡೋಕ್ಕೆ ಹೋಗ್ಬೇಡಿ. ಆಹಾರದಲ್ಲಿ ಮಸಾಲ ಕಮ್ಮಿ ಮಾಡಿ. ಆ ಮಸಾಲ ನೀವು ರೆಡಿಮೇಡ್ ಮಸಾಲ ಪ್ಯಾಕೆಟ್ ತೊಗೊಂಬಂದ್ರೇನು ಅವನ ಮಸಾಲ ಜೊತೆಗೆ ಇನ್ನೇನೇನು ಸೇರಿಸಿರ್ತಾನೆ ಇನ್ನೂ ರುಚಿ ಮಾಡೋದಕ್ಕೆ ಅಂತ. ಈ ಟೇಸ್ಟಿಂಗ್ ಪೌಡ್ರ್ ಅಂತೆ, ಅದಂತೆ ಇದಂತೆ ಚಟ್ಪಟ ಇದೆ, ಚೆನ್ನಾಗಿದೆ ಅಂತ ನೀವು ತಿನ್ನಕ್ಕೆ ಹೋದ್ರಿ ಅಂದರೆ ಅದು ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಸೇರ್ಕೊಂಡು ಕಿಡ್ನಿಯಲ್ಲಿ ಪ್ಯೂರಿಫಿಕೇಶನ್ ಆಗೋವಾಗ ಈ ಮಿನರಲ್ಸು, ಈ ಆ್ಯಸಿಡ್ ಸಾಲ್ಟ್ಸು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕಲ್ಲುಗಳಾಗಿ ಕೂತ್ಕೊಳ್ಳುತ್ತೆ. ಈ ಕಿಡ್ನಿಗಳಲ್ಲಿ ಕಲ್ಲುಗಳಾಗಿ ಕೂತ್ಕೊಂಡಾಗ ಓಡಾಡಿದಾಗ ಬಂಬಡ ಹೊಡ್ಕೊಳ್ಳೋ ಅಷ್ಟು ನೋವು ಬರುತ್ತೆ. ಯಾಕಂದರೆ ಆ ಕಿಡ್ನಿ ಪೇನು ಎಷ್ಟು ದೊಡ್ಡದಾಗಿರುತ್ತೆ ಅಂದರೆ, ಕಿಡ್ನಿ ಸ್ಟೋನ್ ಪೇನು ಲೇಬರ್ ಪೇನ್ ಸಮಾನ ಅಂತ ಹೇಳ್ತೀವಿ. ಅದು ಅಷ್ಟು ನೋವು ಬರುತ್ತೆ, ವಾಂತಿ ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಎಸ್ಪೆಷಲಿ ಆ ಕಿಡ್ನಿ ಸ್ಟೋನು ಆ ನಿಮ್ಮ ಕಿಡ್ನಿಯಿಂದ ನಿಮ್ಮ ಬ್ಲ್ಯಾಡರ್ಗೆ ಮೂವ್ಮೆಂಟ್ ಆಗೋಕ್ಕೆ ಒಂದು ಪೈಪ್ ಇರುತ್ತೆ, ಅದರಲ್ಲಿ ಸಂಚರಿಸುವಾಗ ಸಿಕ್ಕಾಪಟ್ಟೆ ನೋವು. ಅವಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಅವರು ಒಂದಿಷ್ಟೆಲ್ಲ ರಿಲ್ಯಾಕ್ಸೆಂಟ್ಸು, ಪೇನ್ ಕಿಲ್ಲರ್ಸು ಅವು ಇವು ಕೊಡ್ತಾರೆ. ಸೊ ಅವಾಗ ಅದು ನೀಟಾಗಿ ಪಾಸ್ ಆಗುತ್ತೆ ಅಂತ. ಸೊ ಇದನ್ನು ಪ್ರಿವೆನ್ಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಚಿಕಿತ್ಸೆ ಇದೆ. ಕಲ್ಲುಗಳು ಮುರಿಯೋದಕ್ಕೆ ಒಳ್ಳೊಳ್ಳೆ ಕಷಾಯಗಳು. ಮೂತ್ರಾಶ್ಮರಿ ಅನ್ನೋದೇ ಒಂದು ಕಾಯಿಲೆ ಚಾಪ್ಟರ್ ಡೆಡಿಕೇಟ್ ಮಾಡಿಟ್ಟಿದೆ ಆಯುರ್ವೇದ. ಅದರಲ್ಲಿ ಏನೇನು ತೊಗೊಬಾರ್ದು, ಎಷ್ಟು ಥರದ ಕಷಾಯಗಳು, ಎಷ್ಟು ಗಿಡಮೂಲಿಕೆಗಳು ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂದರೆ ಅಷ್ಟಿಷ್ಟು ಹೇಳಿದ್ದಾನೆ. ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಯಾವ ಸರ್ಜರಿ ಇಲ್ಲದೆ ಆರಾಮಾಗಿ ಎಕ್ಸಿಟ್ ಆಗುತ್ತೆ. ಸೊ ಇವಾಗ ಏನೇನು ಮಾಡಕೂಡ್ದು? ಮೊದಲನೇದು, ಮೂತ್ರಕ್ಕೆ ಅವಸರವಾದರೆ ತಡೆದು ಹಿಡಿಬೇಡಿ. ಇದೇ ಮೊದಲು ದೊಡ್ಡ ಕಾರಣ. ಸಾಕಷ್ಟು ಪ್ರೊಫೆಷನ್ಸಲ್ಲಿ ನಾನು ನೋಡಿದ್ದೀನಿ. ಈ ಕ್ಯಾಮ್ರಾಮನ್ ಆಗಲಿ, ಬೇರೆ ಇವರಾಗಲಿ, ಯಾರು ಇಮಿಡಿಯೇಟಾಗಿ ಅವ್ರ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ. ಕಾನ್ಸ್ಟೆಂಟ್ ವರ್ಕ್ ಇರುತ್ತೆ. ಈ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡೋರು, ಸೇಲ್ಸ್ ಆಗ್ತಾ ಇರುತ್ತೆ, ಸ್ಟಾಕ್ಸ್ ಮೇಲೆ ಕೆಳಗಡೆ ಹೋಗ್ತಾರೆ, ಬಿಟ್ಟು ಹೋಗೋಕ್ಕಾಗಲ್ಲ. ಫೋನ್ ಕಾಲ್ಸ್ ತೊಗೊಬೇಕು, ಎಮರ್ಜೆನ್ಸಿ ಕಾಲ್ ಹೊಡ್ರಿಸ್, ಇವರೆಲ್ಲ ಯೂರಿನ್ ಅರ್ಜೆಂಟ್ ಆದ್ರೂ ಹೋಗಲ್ಲ, ಬಿಟ್ಟು ಹೋಗಲ್ಲ. ಇಂಥವರಲ್ಲಿ ಈ ಒಂದು ಮೂತ್ರಾಶ್ಮರಿ ಜಾಸ್ತಿ ಆಗುತ್ತೆ. ಈ ಮೂತ್ರ ನೀವು ಸರಿ ಪಾಸ್ ಮಾಡದಿದ್ರೆ ಏನಾಗುತ್ತೆ ಅಂದರೆ ಅದು ಅಲ್ಲೇ ಕಟ್ಕೊಳ್ಳುತ್ತೆ. ತಿರ್ಗಾ ಆ ಸಾಲ್ಟ್ಗಳು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗುತ್ತೆ, ತಿರ್ಗಾ ಮತ್ತೆ ಕಿಡ್ನಿ ಥ್ರೂ ಹೋಗುತ್ತೆ, ಅಲ್ಲಿ ಕಲೆಕ್ಷನ್ ಆಗುತ್ತೆ. ಸೊ ಅದನ್ನು ನೀವು ಪ್ರಿವೆಂಟ್ ಮಾಡ್ಕೊಬೇಕಾಗತ್ತೆ. ಅದು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಅತಿ ಮುಖ್ಯವಾಗಿರೋದೇನು ಅಂದರೆ, ನೀವು ಮೂತ್ರಕ್ಕೆ ಅವಸರ ಆದರೆ ತಡೆದು ಹಿಡಿಬೇಡಿ, ಹೋಗಿ ಅದನ್ನು ವಿಸರ್ಜನೆ ಮಾಡಿಬಿಡಿ. ಎರಡನೇದು, ಹುಳಿ ಪದಾರ್ಥಗಳು ಸೇವನೆ ಮಾಡಿಕೊಡೋದು. ಅದು ಆ್ಯಸಿಡಿಕ್ ಫುಡ್ ಅಂತ ಕರಿತೀವಿ. ಈ ಚಟ್ಪಟ ಫುಡ್ಗಳು ನೀವು ಫುಲ್ಲು ಅವಾಯ್ಡ್ ಮಾಡಬೇಕಾಗತ್ತೆ. ಮೂರನೇದು, ಈ ಜಾಸ್ತಿ ಕಾನ್ಸ್ಟಿಪೇಟಿಂಗ್ ಫುಡ್ಗಳು ತುಂಬ ತಿಂದುಬಿಟ್ರೆ ಬೇಗ ಹೊರಗೆ ಹೋಗಲ್ಲ ದೇಹದಿಂದ, ಡೈಜೆಷನ್ ಆಗದೆ ಕೂತ್ಕೊಂಡಿರತ್ತೆ. ಅಲ್ಲಿ ಕರಳು ಚೆನ್ನಾಗಿ ಅದು ನೀರು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಮತ್ತದು ಹೋಗಿ ಕಿಡ್ನಿ ಥ್ರೂ ಫಿಲ್ಟ್ರೇಷನ್, ತಿರ್ಗಾ ಅಲ್ಲಿ ಮಿನರಲ್ಸ್ ಎಲ್ಲ ಸ್ಟೋನ್ಸ್ ಫಾರ್ಮೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಆದಷ್ಟು ಜಾಸ್ತಿ ಹೊತ್ತು ಡೈಜೆಷನ್ಗೆ ತಗೊಳ್ಳೋ ಆಹಾರಗಳು ಸೇವನೆ ಮಾಡೋಕ್ಕೆ ಹೋಗಬೇಡಿ. ಗಿಲೆಟ್ಸ್ ಎಲ್ಲ ಸ್ವಲ್ಪ ಕೆಲವರೆಲ್ಲ ತಿಂದುಬಿಟ್ರೆ ಅದು ಹೊಟ್ಟೆ ಎಲ್ಲ ಕೂತ್ಕೊಂಡ್ಬಿಡುತ್ತೆ. ತುಂಬ ಕಿಡ್ನಿ ಸ್ಟೋನ್ಸ್ ಇತ್ತು ಅಂದ್ರೂ ರಾಗಿನೂ ಜಾಸ್ತಿ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಅಭ್ಯಾಸ ಇದ್ದರೆ ಮಾತ್ರ ನೀವು ರೆಗ್ಯುಲರಾಗಿ ತೊಗೊಬೋದು. ತುಂಬ ಹೊತ್ತು ಟೈಮ್ ತಗೊಳುತ್ತೆ ನೋಡಿ ಡೈಜೆಷನ್ಗೆ. ಆ ಥರ ಆಹಾರ ಹಾಗೂ ಡ್ರಿಂಕ್ಸ್ ಕೂಡ ನೀವು ಸೇವನೆ ಮಾಡಕೂಡ್ದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಟೋನ್ ಫಾರ್ಮೇಷನ್ಸು ಅತಿ ಹೆಚ್ಚಾಗಿ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ನೀವು ಇಷ್ಟು ಮಾಡದೇ ಇದ್ದರೆ ಖಂಡಿತವಾಗ್ಲೂ ಸ್ಟೋನ್ ಫಾರ್ಮೇಷನ್ನ ತಾವು ಪ್ರಿವೆಂಟ್ ಮಾಡ್ಕೊಬೋದು. ಒಂದು, ಈ ಸ್ಟೋನ್ ಫಾರ್ಮೇಷನ್ನು ನೋವು ಬಂದಾಗ ವಿಪರೀತ ಇರುತ್ತೆ. ಅದನ್ನು ನೋಡಿರೋರು, ಅನುಭವಿಸಿರೋರಿಗೆ ಗೊತ್ತು ನಾನು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ಸೊ ಇಷ್ಟು ನೀವು ಕ್ಲೀನಾಗಿ ಫಾಲೋ ಮಾಡ್ಕೊಂಬಂದರೆ ಸ್ಟೋನ್ ಫಾರ್ಮ್ ಕದಾಚಿತವಾಗಿ ಆಗೋದೇ ಇಲ್ಲ.
ಮುಂದಿನ ಸಂಚಿಕೆಯಲ್ಲಿ ನಾನು ಹೆಂಗೆ ಈ ಸ್ಟೋನ್ ಫಾರ್ಮೇಷನ್ನು ಆಗದೆ ಇರೋದಕ್ಕೆ ಏನೇನು ಆಹಾರ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.